ಗಾನ ಕೋಗಿಲೆ ಎಸ್ ಜಾನಕಿ ಅವರು ಕಣ್ಮರೆಯಾಗಿದ್ದಾರೆ. ಸ್ವರ ಸಾಮ್ರಾಜ್ಞೆ ದರ್ಶನಕ್ಕೆ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನ. ಗಾಯಕರು, ನಟರು, ನಾಯಕರಿಂದ ಜಾನಕಿ ಅಮ್ಮನವರಿಗೆ ಅಂತಿಮ ನಮನ ಸಲ್ಲಿಕೆ ಆಗ್ತಿದೆ. ಜಾನಕಮ್ಮನವರಿಗೆ ಭಾವುಕರಾಗಿ ವಿದಾಯವನ್ನ ಹೇಳಿದ್ದಾರೆ ಅವರ ಅಭಿಮಾನಿಗಳು. ಎಸ್ ಜಾನಕಿಯವರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂತು. ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದು ಸಾರ್ವಜನಿಕರು ನಮನವನ್ನು ಸಲ್ಲಿಸುತ್ತಿದ್ದಾರೆ. ಈಗಾಗಲೇ ಅನೇಕ ಗಣ್ಯಾತಿ ಗಣ್ಯರು ಕೂಡ ಎಲ್ಲ ಕ್ಷೇತ್ರದ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಸ್ವರ ಸರಸ್ವತಿಯ ಪುತ್ರಿ, ಗಾನ ಕೋಗಿಲೆ ಎಸ್ ಜಾನಕಿಯವರು ತಾಯಿಯ ಜೋಗುಳವಾಗಿ, ಪ್ರೇಮಿಯ ಪಿಸುಮಾತಾಗಿ, ಭಕ್ತರ ಪ್ರಾರ್ಥನೆಯಾಗಿ, ಎಲ್ಲರ ಹೃದಯದ ಧ್ವನಿಯಾಗಿದ್ದವರು. ಆದ್ರೀಗ ಶಾಶ್ವತವಾಗಿ ಗಾನ ನಿಲ್ಲಿಸಿದ್ದಾರೆ. ನೆಚ್ಚಿನ ಬೀಡಾದ ಮೈಸೂರು ಶೋಕಸಾಗರದಲ್ಲಿ ಮುಳುಗಿದೆ. ಹಸುವಿಗೂ ಕರುವಿಗೂ ಮೂಕನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ. ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ. ಎಸ್ ಜಾನಕಿ, ಶಿಷ್ಟಾಲ ಶ್ರೀರಾಮಮೂರ್ತಿ ಜಾನಕಿ, ಸ್ವರ ಸರಸ್ವತಿಯ ಪುತ್ರಿ. ಎದೆಯಾಳದ ನೋವಿಗೂ ಮುಗ್ಧತೆಯ ನಗುವಿಗೂ ಜಾನಕಿಯವರ ಗೀತೆಗಳೇ ಸಂಜೀವಿನಿ. ತಾಯಿಯ ಜೋಗುಳುವಾಗಿ, ಪ್ರೇಮಿಯ ಪಿಸುಮಾತಾಗಿ, ಭಕ್ತರ ಪ್ರಾರ್ಥನೆಯಾಗಿ, ಎಲ್ಲರ ಹೃದಯದ ಧನಿಯಾಗಿದ್ದ ಎಸ್ ಜಾನಕಿ ಪ್ರತಿ ಹಾಡಿನಲ್ಲಿ ಭಾವಗಳ ರಂಗೋಲಿ ಬಿಡಿಸಿದವರು. 20 ಭಾಷೆಗಳಲ್ಲಿ ತಮ್ಮ ಕಂಠಸಿರಿಯ ಮೂಲಕ ಮೋಡಿ ಮಾಡಿದ ಜಾನಕಿ 48,000ಕ್ಕೂ ಹೆಚ್ಚು ಗೀತೆಗಳನ್ನು ಶ್ರೀಮಂತಗೊಳಿಸಿದವರು. ಕನ್ನಡಿಗರ ಕಿವಿಗೆ ಅಮೃತವನ್ನೆರೆದ ಇಂಥ ಮಹಾನ್ ಚೇತನ ಎಂದು ಕೋಟ್ಯಂತರ ಅಭಿಮಾನಿಗಳನ್ನ ಅಗಲಿದ್ದಾರೆ. ಮಧುರ ಕಂಠದ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಗಾನಕೋಗಿಲೆ ಹಾಡು ನಿಲ್ಲಿಸಿದೆ. ತಮ್ಮ ಕಡೆಯ ದಿನಗಳನ್ನ ಮೈಸೂರಿನಲ್ಲೇ ಕಳೀತಾ ಇದ್ದ ಎಸ್ ಜಾನಕಿಯವರು ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕಾಲು ನೋವು ಕಾಣಿಸಿಕೊಂಡ ಹಿನ್ನೆಲೆ ನಿನ್ನೆ ಮಧ್ಯಾಹ್ನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದ ಎಸ್ ಜಾನಕಿ ನಿನ್ನೆ ಸಂಜೆ 7:30 ಸುಮಾರಿಗೆ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ನಿನ್ನೆ ರಾತ್ರಿಯೇ ಮೈಸೂರಿನ ಬೋಗಾದಿಯಲ್ಲಿರುವ ನಿವಾಸಕ್ಕೆ ಪಾರ್ಥಿವ ಶರೀರ ತರಲಾಯಿತು. ಮನೆಯಲ್ಲಿ ಕುಟುಂಬದವರು ಪೂಜೆ ಮಾಡಿದ್ದಾರೆ. ಅಂತಿಮ ದರ್ಶನ ಪಡೆದ ಪಕ್ಕದ ಮನೆಯವರು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ. ಬಳಿಕ ಬೋಗಾತಿ ಮನೆಯಿಂದ ಮಹಾರಾಜ ಕಾಲೇಜಿನ ಮೈದಾನಕ್ಕೆ ಪಾರ್ಥಿವ ಶಿಫ್ಟ್ ಮಾಡಲಾಯಿತು. ಈ ವೇಳೆ ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಜಾನಕಮ್ಮನವರ ಅಂತಿಮ ದರ್ಶನಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬಂತು. ಹಾಡನ್ನ ಹಾಡೋ ಮೂಲಕ ಅಭಿಮಾನಿಗಳು ಸ್ವರ ಸರಸ್ವತಿಗೆ ನಮನ ಸಲ್ಲಿಸಿದ್ರು. ಅಮ್ಮ ಎಂದ್ರೆ ಮೈಮನವೆಲ್ಲ ಹೂವಾಗುವುದಮ್ಮ ಅಂತ ಅಭಿಮಾನಿಯೊಬ್ರು ಕಣ್ಣೀರ್ ಹಾಕಿದ್ರು. ಅಮ್ಮ
ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ. ಎರಡಕ್ಷರದಲ್ಲಿ ಏನಿದೆ ಸತ್ಯ ಹೇಳುವರಾರಮ್ಮ, ಹೇಳುವರಾರಮ್ಮ. ಜಾನಕಮ್ಮ ಜಾನಕಮ್ಮ. ಮತ್ತೊಬ್ಬ ಅಭಿಮಾನಿ ಹಸುವಿಗೂ ಕರುವಿಗೂ ಮೂಕನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ ಎಂಬ ಹಾಡನ್ನ ಹಾಡೋ ಮೂಲಕ ನಮನ ಸಲ್ಲಿಸಿದ್ರು. ಹಸುವಿಗೂ ಕರುವಿಗೂ ಮೂಕನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ. ತುಂಬಾನೇ ದುಃಖ ಆಗುತ್ತೆ ಸರ್ ಅವ್ರು ಬರಕ್ಕೆ, ಮಾತಾಡಕ್ಕೆ ಅವ್ರು ಇವತ್ತಿಲ್ಲ ಅನ್ನೋದು ನಮ್ಗೆ. ಇನ್ನೋರ್ವ ಅಭಿಮಾನಿ ಕಂಗಳು ವಂದನೆ ಹೇಳಿವೆ ಎಂಬ ಹಾಡು ಹಾಡಿ ಗಾನ ಕೋಗಿಲೆಗೆ ವಿದಾಯ ಹೇಳಿದ್ರು. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಕುಣಿದಿಹ ಮಾತು ನೂರಿದೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಕುಣಿದಿಹ ಮಾತು ನೂರಿದೆ. ಒಮ್ಮೆ ನಿನ್ನನ್ನು ಕಣ್ತುಂಬಾ ಕಾಣುವಾಸೆ, ಎಲ್ಲಿರುವೆ ಅಮ್ಮ ಅಂತ ಅಭಿಮಾನಿಯೊಬ್ರು ಕಣ್ಣೀರು ಹಾಕಿದ್ದಾರೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ, ಎಲ್ಲಿರುವೆ ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಅಮ್ಮ ಕಾಣುವಾಸೆ, ಎಲ್ಲಿರುವೆ. ಇನ್ನು ಸ್ಯಾಂಡಲ್ವುಡ್ನ ನಟ ನಟಿಯರು, ಗಾಯಕಿಯರು ಜಾನಕಮ್ಮನವರ ಅಂತಿಮ ದರ್ಶನ ಪಡೆದರು. 5-6 ವರ್ಷಗಳಿಂದಲೇ ಜಾನಕಮ್ಮ ಅವರು ನನ್ನ ಕಡೆಯ ದಿನಗಳು ಕರುನಾಡಲಾಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ದರು. ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ. ಹೊಸ ಹೊಸ ಗಾಯಕಿಯರೊಂದಿಗೆ ಅವರು ಕೂತ್ಕೊಂಡು ಅವರೊಂದಿಗೆ ಮಾತನಾಡ್ತಾ ಅವ್ರ ಹಾಡುಗಳನ್ನು, ಅವರು ಹಾಡಿದಂಥ ಹಾಡುಗಳನ್ನು ಆ ಹೊಸಬರು ಹಾಡ್ತಾ ಇದ್ದಾರೆ. ಅದನ್ನು ಆಲಿಸಿ ಅವರು ಎಲ್ಲ ಹೊಸ ಗಾಯಕಿಯರಿಗೆ ಅಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಜೋಗಿ ಸುನೀತಾ ಕೂಡ ಅಂತಿಮ ದರ್ಶನ ಪಡೆದರು. ನಾನು ಗಾಯಕಿಯಾಗಲು ಜಾನಕಮ್ಮನವರೇ ಸ್ಫೂರ್ತಿ ಎಂದರು. ಕ್ಷೇತ್ರಕ್ಕೆ ಬರಬೇಕು ಅಂದರೆ ಶಿ ವಾಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ. ಯಾಕೆಂದರೆ ನಮ್ಮ ತಂದೆ ಅವ್ರ ಜಾನಕಿ ಅವ್ರ ಹಾಡುಗಳನ್ನು, SP ಬಾಲಸುಬ್ರಹ್ಮಣ್ಯಂ ಹಾಡುಗಳನ್ನು ಕೇಳಿಸೇ ಬೆಳೆಸಿದ್ದು. ಸೊ ಅವ್ರ ಹಾಡುಗಳನ್ನು ಇವತ್ತಿಗೂ ನಾವು ಕಾರ್ಯಕ್ರಮದಲ್ಲಿ ಹಾಡಿದ್ದು. ಇವತ್ತಿಗೂ ನಾವು ಎಷ್ಟು ನಾನು ಜೋಗಿ ಹಾಡಿದ್ರು ನನ್ನ ಕಾರ್ಯಕ್ರಮಗಳಲ್ಲಿ ನಗು ಎಂದಿದೆ ಜೊತೆಯಲ್ಲಿ, ಅದಿಲ್ಲದೆ ಕಾರ್ಯಕ್ರಮಗಳೇ ಮುಗಿಯಲ್ಲ ಸರ್. ನಟ ಜಿಮ್ ರವಿ ಕೂಡ ಸ್ವರ ಸರಸ್ವತಿಗೆ ನಮನ ಸಲ್ಲಿಸಿದ್ರು. ಆಂಧ್ರದಲ್ಲಿ ಹುಟ್ಟಿ ಮೈಸೂರಲ್ಲಿ ನೆನೆಸಿ ನಮ್ಮೊಳಗೆ ಬೆರೆತು ಹೋಗಿದ್ರು. ಅವರನ್ನ ಕಳೆದುಕೊಂಡು ತಬ್ಬಲಿಯಾಗಿದ್ದೇವೆ ಎಂದರು. ಅವರು ಆಂಧ್ರದಲ್ಲಿ ಹುಟ್ಟಿರ್ಬೋದು, ಆಂಧ್ರ ಪ್ರದೇಶ ಹುಟ್ಟಿ ಕೂಡ ಅವರು ಮೈಸೂರಲ್ಲಿ ಸೆಟ್ಲ್ ಆಗಿ ನಮ್ಮ ಸಂಸ್ಕೃತಿ ಒಪ್ಕೊಂಡು ನಮ್ಮಲ್ಲಿ ಬೆರೆತೋಗಿ ನಮ್ಮಲ್ಲೊಬ್ಬರು ಆಗೋಗಿದ್ರು. ನಿಜವಾಗ್ಲೂ ಇಂಥ ತಾಯಿಗೆ ಒಂದು ಬೌಂಡ್ರಿ ಇರಬಾರ್ದು. ಇವರು ವಿಶ್ವಕ್ಕೆ ತಾಯಿ. ಇವರು ಇಂಥ ಮಹಾನ್ ತಾಯಿ ಇವತ್ತಿಲ್ಲ. ಇವತ್ತು ಮಧ್ಯಾಹ್ನ ವಿಧಿವಿಧಾನದ ಪ್ರಕಾರ ನಡೀತದೆ ನವೀನ್ ಫಾರ್ಮ್ಸಲ್ಲೇ. ಸೊ ಹಂಗಾಗಿ ಅವ್ರ ಕುಟುಂಬಸ್ಥರು, ಸ್ನೇಹಿತರು, ವಿದೇಶಿಗಳು ಎಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ, ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಅವರ ಅಭಿಮಾನಿಗಳಿಗೆ ದುಃಖ ಬರೆದಂಥ ಶಕ್ತಿನ ನಮ್ಮ ತಾಯಿ ಚಾಮುಂಡೇಶ್ವರಿ ಕೊಡಲಿ. ಅಂತಿಮ ದರ್ಶನ ಪಡೆದ ಹಂಸಲೇಖ ಜಾನಕಿ ಅವರ ಸ್ಮಾರಕ ನಿರ್ಮಿಸಬೇಕು ಅಂತ ಜೈಮಾಲಾರಿಗೆ ವಿಡಿಯೋ ಮೂಲಕ ಮನವಿ ಮಾಡಿದ್ದಾರೆ. ಗಾನಕೋಗಿಲೆ ಜಾನಕಿಯಮ್ಮ ಕರುನಾಡಿನ ಮೈಸೂರಿನ ಮಣ್ಣಲ್ಲಿ ತಮ್ಮ ಅಂತ್ಯವನ್ನು ಕಂಡಿದ್ದಾರೆ. ಅವರು ಮಣ್ಣಿಗೆ ಹೋಗೋಕೆ ಮುಂಚೆ ಕರುನಾಡಿನ ಜನ ಕಣ್ಣು ತೆಗಿಬೇಕು. ಅವರಿಗಾಗಿ ಇಲ್ಲೊಂದು ಸ್ಮಾರಕ ಮಾಡುವ ಯೋಜನೆಯನ್ನು ನಾವು ಅವರ ಕುಟುಂಬಕ್ಕೆ ವಿನಂತಿಸಬೇಕು. ಅವರು ಒಪ್ಪಿದರೆ ಈಗಲೇ ಅದಕ್ಕೆ ಒಂದು ಸಿದ್ಧತೆ ಆಗುವ ಥರ ಒಂದು ಸೂಕ್ತವಾದ ಜಾಗವನ್ನು ನಿಗದಿಪಡಿಸೋದಕ್ಕೆ ತಾವು ಸರ್ಕಾರಕ್ಕೆ ಮತ್ತು ಬಲ್ಲವರಿಗೆ ತಿಳಿಸುವ ಒಂದು ದೊಡ್ಡ ಮನಸ್ಸು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಸ್ ಜಾನಕಿ ನಿಧನಕ್ಕೆ ಪ್ರಧಾನಿ ಮೋದಿ ಕೂಡ ಸಂತಾಪ ಸೂಚಿಸಿದ್ದಾರೆ. ಸಂಗೀತ ಮತ್ತು ಸಂಸ್ಕೃತಿ ಜಗತ್ತಿಗೆ ತುಂಬಲಾರದ ನಷ್ಟ ಎಂದಿರುವ ಮೋದಿ ಪ್ರತಿಯೊಂದು ಭಾವನೆಗೂ ಅಪ್ರತಿಮ ಸೊಬಗು ಧ್ವನಿ ನೀಡಿದವರು ಅಂತ ಬಣ್ಣಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆಯವರೆಗೂ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಅವಕಾಶವಿದೆ. ಬಳಿಕ ಕಣಿಯನಹುಂಡಿ ಗ್ರಾಮದಲ್ಲಿರುವ ಸಾಕುಮಗ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಬ್ಯೂರೋ ರಿಪೋರ್ಟ್, TV9.